ಮಾಗಡಿ ತಾಲೂಕು ಕುದೂರು ಗ್ರಾಮದ ಗ್ರಾಮದೇವತೆ ದೇವಾಲಯದ ಬಳಿ ಇರುವಂತಹ ಲೇಟ್ ಮುನಿಸಾಮಪ್ಪ ಗಂಗಮ್ಮ ಎಂಬುವರ ಮನೆಯಲ್ಲಿ ಸುಮಾರು 80 ವರ್ಷಗಳಿಂದ ನವರಾತ್ರಿ ಪ್ರಯುಕ್ತ ಸಾಂಪ್ರದಾಯಿಕ ಬೊಂಬೆಗಳನ್ನ ಮನೆಯಲ್ಲಿ ಕೂರಿಸಿ ಪೂಜಿಸಲಾಗುತ್ತಿದೆ. ಈ ಕುರಿತಾದ ಒಂದು ವರದಿ ಹೀಗಿದೆ ನೋಡಿ.
ನಮ್ಮ ಮಕ್ಕಳು ನಾವು ಎಲ್ಲ ಸೇರಿಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅತ್ತೆ ಕಾಲದಿಂದ ಇದೆ. ಎಷ್ಟು ವರ್ಷ ಆಯ್ತಮ್ಮ ಈ ಗೊಂಬೆಗಳ ಇಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿ? ನಾವು ಒಂದು 75 ವರ್ಷ ಆಗಿದೆ. ಪ್ರತಿ ವರ್ಷ ಮಿಸ್ ಮಾಡದೆ ಇಡ್ತಿದ್ದೀರಾ? ಹ್ಞೂ, ಇಡ್ತೀವಿ. ಏನೋ ತೊಂದರೆ ಇದ್ದರೆ ಮಾತ್ರ ಇಡಲ್ಲ ಅಷ್ಟೇ. ನವರಾತ್ರಿ ಪ್ರಯುಕ್ತ ಈ ಗೊಂಬೆಗಳ ಪ್ರದರ್ಶನ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನವರಾತ್ರಿ ಹಬ್ಬಕ್ಕೆ ಗೊಂಬೆ ಇಡೋದು ಒಂದು ಸಂಪ್ರದಾಯ ಪದ್ಧತಿಯಾಗಿದೆ. ಆ ಸಂಪ್ರದಾಯ ಪದ್ಧತಿಯನ್ನು ನಮ್ಮ ಮನೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ. ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಾಂಪ್ರದಾಯಿಕ ಬೊಂಬೆ ಇಡೋದು ನಮ್ಮ ಮನೇಲಿ ಒಂದು ವೈಭವಪೂರಿತ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಯಾವ್ಯಾವ ಥರ ವೆರೈಟೀಸ್ ಇದಾವೆ ಈ ಬೊಂಬೆಗಳಲ್ಲಿ? ನಮ್ಮ ಮನೆಯಲ್ಲಿ ಪಟ್ಟದ ಗೊಂಬೆಯಿಂದ ಹಿಡಿದು ದಶಾವತಾರ, ಅಷ್ಟಲಕ್ಷ್ಮಿ, ಮತ್ತು ಲಕ್ಷ್ಮೀನಾರಾಯಣ, ಕೃಷ್ಣನ ಅವತಾರಗಳು, ಮತ್ತು ಮದುವೆ ಸೆಟ್ಟು, ರಾಮ ಲಕ್ಷ್ಮಣ ಸೀತೆ, ಪಟ್ಟಾಭಿರಾಮ, ಈ ರೀತಿ ಕೋಟಿಲಿಂಗ, ಮುಖ್ಯವಾಗಿ ಅದೇ ನಮ್ಮದು ಕೋಟಿಲಿಂಗದ ಪ್ರತಿರೂಪವನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ನಮ್ಮ ಗೊಂಬೆ ಪ್ರಾರಂಭ ಮಾಡಿರೋದು ನಮ್ಮ ಅತ್ತೆಯವರು, ಸೋದರ ಅತ್ತೆಯವರು. ಚಿಕ್ಕ ಹುಡುಗಿನಲ್ಲಿ ಅವ್ರ ಅಜ್ಜಿ ಮೈಸೂರಿಂದ ತಂದುಕೊಟ್ಟಿದ್ದು. ಆವಾಗ ಕೊಟ್ಟಿರೋಂಥ ಗೊಂಬೆಗಳು ಈಗಲೂ ಕೂಡ ಸಂರಕ್ಷಣೆ ಮಾಡಿದ್ದೀವಿ. ಒಂದು 10-15 ಗೊಂಬೆ ಹಳೆವು ಇದ್ದಾವೆ. ಇದರ ಮತ್ತು ಎಲ್ಲೂ ನೋಡದೇ ಇರೋವಂಥ ಕೆಲವು ಮಣ್ಣಿನ ಪುಟ್ಟ ಸಾಮಗ್ರಿಗಳು ಇದ್ದಾವೆ. ಅವು ಎಲ್ಲೂ ಬೇರೆ ಎಲ್ಲೂ ಸಿಗೋಲ್ಲ. ಅಟ್ ಪ್ರೆಸೆಂಟ್ ಇವಾಗ ಬಜಾರಲ್ಲೂ ಸಿಗೋಲ್ಲ ಅಂಥ ವಸ್ತುಗಳು ಸಂರಕ್ಷಣೆ ಮಾಡಿಟ್ಟಿದ್ದೀವಿ. ಇದನ್ನು ಸಾಕಷ್ಟು ಕಡೆ ಕೋಟಿಲಿಂಗಕ್ಕೆ ಹೋಗಿ ದೇಶದ ನಾನಾ ಕಡೆ ಕಲೆಕ್ಷನ್ ಆಗಿದೆ. ತ್ರಯಂಬಕೇಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನದಲ್ಲಿ, ಮಹದೇಶ್ವರ ಬೆಟ್ಟ, ನಂಜನಗೂಡು, ಮೈಸೂರು, ಶಿವಗಂಗೆ, ಕಾಶಿ, ಮತ್ತು ಸಿದ್ಧಗಂಗೆ, ರಾಮೇಶ್ವರ, ಸಾಕಷ್ಟು ಕೋಟಿಲಿಂಗಕ್ಕಾಗಿ ಸಾಕಷ್ಟು ಕಡೆಯಿಂದ ಲಿಂಗಗಳನ್ನ ತರಿಸಿದ್ದೀವಿ. ನಾವು ಹೋಗಿದ್ದೋ ಮತ್ತು ಬೇರೆ ಕಡೆ ಹೋಗಿರೋ ಕೈನಲ್ಲೂ ಕೂಡ ತರಿಸಿದ್ದೀವಿ. ಮತ್ತು ಬೊಂಬೆಗಳು ಅಂದರೆ ಬೆಂಗಳೂರು, ನಮ್ಮದು ಜಾಸ್ತಿ ಪರ್ಚೇಸ್ ಬೆಂಗಳೂರು ಮತ್ತು ತಿರುಪತಿ. ಸುತ್ತಮುತ್ತಲಿನ ಗ್ರಾಮಸ್ಥರು ನಿಮ್ಮ ಮನೆಯಲ್ಲಿ ಇಟ್ಟಿರುವಂಥ ಈ ನವರಾತ್ರಿ ಬೊಂಬೆನ ವೀಕ್ಷಣೆ ಮಾಡೋದಕ್ಕೆ ಹೇಗೆ ಬರಬೇಕು? ನಮ್ಮದು ಕುದೂರಿನಲ್ಲಿ ಮುಖ್ಯ ರಸ್ತೆ, ತುಮಕೂರು ಹಳೆ ಗ್ರಾಮ ಕುದೂರು ಮುಖ್ಯ ರಸ್ತೆ, ಗ್ರಾಮದಮ್ಮ ದೇವಸ್ಥಾನ ಹತ್ರ ಬಂದು ಮುನಿಸ್ವಾಮಣ್ಣವ್ರ ಮನೆ ಯಾವುದು ಅಂದರೆ ಯಾರನ್ನ ಹೇಳ್ತಾರೆ, ಇಲ್ಲ ಗೊಂಬೆ ಕೂರಿಸಿರೋ ಮನೆ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಎಲ್ರಿಗೂ ಮುಕ್ತವಾಗಿ ಆಹ್ವಾನ ಇರುತ್ತೆ, ಯಾರು ಬೇಕಾದ್ರೂ ಬರ್ಬೋದು ಆಸಕ್ತಿ ಇರೋವಂಥವ್ರು. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ, ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಶ್ರೀರಾಮನೆಯ ಆನಂದನೆಯೇ ವಿಷ್ಣುವಿಗೆ ಬಾರೆ, ಕಮಲ ನಯನೆ ನಿಜ ಕಮಲ ವದನೆ ಕಮಲಾಕ್ಷಿ ವಲ್ಲಭೆ ಬಾರೆ, ಪುಷ್ಪ ಸುಗಂಧಿನಿ ಹರಿಣ ವಿಲೋಚನಿ ಕರುಣೆಯನ್ನು ತೋರೆ, ಅನಂತ ರೂಪಿಣಿ ಚಿರ ಸುಖದಾಯಿನಿ ಇಷ್ಟಾರ್ಥವನ್ನು ತಾರೆ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ.